ಬಿಬಿಎಂಪಿಯವರು ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆದಾರರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ಒಂದನ್ನು ಕೊಟ್ಟಿದ್ದರು. ಆದರೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದೇ ಸಾರ್ತಿ ಎಲ್ಲವನ್ನ ಸೆಟಲ್ಮೆಂಟ್ ಮಾಡ್ಕೊಂಬಿಡಿ ಅಂತ ಹೇಳಿದ್ರು ಕೂಡ ಬೆಂಗಳೂರಿನ ಜನ ಆಸ್ತಿ ತೆರಿಗೆ ಕಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕೆ ಅಂತ ನೋಡಿ. ಡಿಸಿಎಂ ಡಿಕೆಶಿ ಬೆಂಗಳೂರು ಪ್ಲಾನ್ ಫ್ಲಾಪ್. ಒನ್ ಟೈಮ್ ಸೆಟಲ್ಮೆಂಟ್ಗೆ ಬೆಂಗಳೂರಿಗರಿಂದ ನೀರಸ ಪ್ರತಿಕ್ರಿಯೆ. 4 ಲಕ್ಷ ಜನರಲ್ಲಿ ಬರೀ 50 ಜನರಿಂದಷ್ಟೇ ಆಸ್ತಿ ತೆರಿಗೆ ಪಾವತಿ. ಈ ತಿಂಗಳ ಒಳಗೆ ಆಸ್ತಿ ತೆರಿಗೆ ಪಾವತಿ ಮಾಡದೇ ಇದ್ರೆ ಕಠಿಣ ಕ್ರಮ. ಆಸ್ತಿ ತೆರಿಗೆ ಪಾವತಿ ಮಾಡದವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನೀಡಲಾಗಿರುವ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಮಾಡಿಕೊಡ್ಲಾಗಿದೆ. ಆದ್ರೆ ಒನ್ OTS ಅಡಿ ಕೂಡ ತೆರಿಗೆ ಪಾವತಿ ಮಾಡದೆ ಜನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. 4 ಲಕ್ಷ ಮಂದಿ ಆಸ್ತಿ ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ಅದರಲ್ಲಿ ಬರೀ 50,000 ಜನ ಮಾತ್ರ ತೆರಿಗೆ ಪಾವತಿಸಿದ್ದಾರೆ. 50% ಕೂಡ ದಾಟಿಲ್ಲ. ಆಸ್ತಿ ತೆರಿಗೆ ಪಾವತಿಯಲ್ಲಿ ಹಿಂದೆ ಬಿದ್ದಿದ್ದಾರೆ ಬೆಂಗಳೂರಿನ ಮಂದಿ. ಯಾರ್ಯಾರ ಮೇಲೆ ಗೊತ್ತಾಗ್ತದೆ ಅದರ ಮೇಲೆ ಚಾರ್ಜ್ ಶೀಟ್ಗೆ ಬಂದಾಗ ಇನ್ನೊಂದು ಕ್ರಮ ಬರುತ್ತದೆ. ಅದು ಚಾರ್ಜ್ ಶೀಟ್ ಮಾಡುವಾಗ ಇನ್ನೊಮ್ಮೆ ಕೇಳ್ತಾರೆ ಕರಪ್ಷನ್ ಆ್ಯಕ್ಟ್ನಲ್ಲಿ, ಆಗ ನೆಕ್ಸ್ಟ್ ರೌಂಡ್ನಲ್ಲಿ ಕೊಡಬೇಕಾಗಿರುತ್ತದೆ. ಈಗ ನಾವು ಬರೀ ವೆಸ್ಟ್ಗೆ ಸಂಬಂಧಿಸಿದಂತೆ ಅದು ಕೇಳಿದ್ದಾರೆ. ಬಟ್ ನಾವು ಒಂದು ನಮ್ಮ ಕಡೆಯಿಂದ ಬೇರೆ ಬೇರೆ ಝೋನ್ನಲ್ಲಿ ಕೂಡ ಏನು ಹೋಗಿದೆ ಅದನ್ನು ಕೂಡ ಒಂದು ಚೆಕ್ ಮಾಡೋಣ ಅಂತ ನಮ್ಮ ಸ್ಪೆಷಲ್ ಕಮಿಷನರ್ ವೆಲ್ಫೇರ್ಗೆ ಹೇಳಿದ್ದೇವೆ. 20 ಲಕ್ಷ ಕಟ್ಟಡಗಳು ಆಸ್ತಿ ತೆರಿಗೆ ವ್ಯಾಪ್ತಿಯಲ್ಲಿದ್ದು 4 ಲಕ್ಷ ಮಂದಿ ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ. ಈಗಾಗಲೇ 50,000 ಮಂದಿ ಈ ಅವಕಾಶ ಬಳಸಿಕೊಂಡು ಆಸ್ತಿ ತೆರಿಗೆ ಪಾವತಿಸಿದ್ದಾರೆ. ಆಗಸ್ಟ್ 1ರಿಂದ ತೆರಿಗೆ ಪಾವತಿ ಮಾಡದೇ ಇದ್ರೆ ಡಿಫಾಲ್ಟರ್ ಪಟ್ಟಿಗೆ ಸೇರ್ತಾರೆ. ಇನ್ನು ಈ ತಿಂಗಳ ಕೊನೆ ತನಕ ಆಸ್ತಿ ತೆರಿಗೆ ಪಾವತಿ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ 5,200 ಕೋಟಿಯಷ್ಟು ತೆರಿಗೆ ಸಂಗ್ರಹ ಆಗಬೇಕಾಗಿದ್ದು ಇಲ್ಲಿ ತನಕ 1,300 ಕೋಟಿ ಮಾತ್ರ ಸಂಗ್ರಹ ಆಗಿದೆ. ಸೊ ಈಗ 2-3 ವರ್ಷದಿಂದ ಏನು ಆಗಿದೆ ಅಂತ ಹೇಳಿ ಈ 102 ಕೋಟಿ ಎಲ್ಲಿಂದ ಬಂದಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ನಮ್ಮ ಇದರಲ್ಲಿ ರಿಪೋರ್ಟ್ ನೋಡಿದ್ದೀವಿ. ಆ ರಿಪೋರ್ಟ್ನಲ್ಲಿ 102 ಇಲ್ಲ, ಬಟ್ ಬೇರೆ ಬೇರೆ ಮಾಧ್ಯಮದಲ್ಲಿ 102 ಕೋಟಿ ಬರ್ತಾ ಇದೆ. ನಮ್ಮ ಪ್ರಾಥಮಿಕ ನಿನ್ನೆ ವೆಸ್ಟ್ಗೆ ಮಾತ್ರ ಸೀಮಿತಗೊಂಡ್ರೆ 22 ಕೋಟಿ ಬರ್ತಾ ಇದೆ ಅಂತ ಸ್ಪೆಷಲ್ ಕಮಿಷನರ್ ಮೌಖಿಕವಾಗಿ ತಿಳಿಸಿದ್ದಾರೆ. ಹೀಗಾಗಿ ನೀವು ಕನ್ಫರ್ಮ್ ಮಾಡಿಕೊಡ್ರಿ ಅಂತ ಹೇಳಿದ್ದೀನಿ. ವೆಸ್ಟ್ ಝೋನ್ನಲ್ಲಿ ಒಟ್ಟು ಎಷ್ಟು ಕೋಟಿ ಪ್ರಕಾರ ಆಕ್ಷೇಪಣೆಗೆ ಒಳಪಟ್ಟಿದೆ, ಅದರಲ್ಲಿ ಏನಾಗಿದೆ ಇತ್ಯಾದಿ ನೋಡಬೇಕಾಗಿರುತ್ತದೆ. ಎಲ್ಲ ಕಡೆಗೆ ಈ ಥರ ಆಗಿದೆಯಾ ಅಥವಾ ಕೆಲವು ಪ್ರಕರಣಗಳಿಗೆ ಈ ಥರ ಆಗಿದೆ ಅಂತ ಅವರು ತನಿಖೆಯಲ್ಲಿ ಮಾಡ್ತಾರೆ. ಯಾಕಂದರೆ ಅವರು ವಿಸ್ತಾರವಾಗಿ ತನಿಖೆ ಮಾಡ್ತಿರುವುದರಿಂದ ಈಗ ನಮಗೆ ಅವಶ್ಯಕತೆ ಇಲ್ಲ ಯಾವ ಥರ ತನಿಖೆ ಮಾಡಲಿಕ್ಕೆ ವೆಸ್ಟ್ ಝೋನ್ನಲ್ಲಿ. ಒಟ್ಟಾರೆ ಒನ್ ಟೈಮ್ ಸೆಟಲ್ಮೆಂಟ್ ಅಡಿ ಆಸ್ತಿ ತೆರಿಗೆ ಪಾವತಿಗೆ ಜನ ಮುಂದಾಗ್ತಾ ಇಲ್ಲ. ಈ ತಿಂಗಳ ಕೊನೆ ತನಕ ಸಮಯಾವಕಾಶ ಇದೆ. ಇಲ್ಲದೆ ಹೋದ್ರೆ ಡಿಫಾಲ್ಟರ್ಸ್ ಪಟ್ಟಿಗೆ ಸೇರಿಸಿ ಆಸ್ತಿ ಸೀಸ್ ಮಾಡೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದು ಆಸ್ತಿ ತೆರಿಗೆ ಪಾವತಿ ಮಾಡದಿದ್ರೆ ಬಿಬಿಎಂಪಿ ನಡೆ ಏನಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.